ಜೀವಾಮೃತ ಮಾಡುವ ವಿಧಾನ. ಮೊದಲಿಗೆ 10 kg ದೇಸಿ ಹಸುವಿನ ಸಗಣಿಯನ್ನು ಸ್ವಲ್ಪ ನೀರಿನಲ್ಲಿ ಗಂಟು ಇರದ ರೀತಿಯಲ್ಲಿ ಮಿಶ್ರಣ ಮಾಡಿಕೊಳ್ಳುವುದು. ಸ್ವಲ್ಪ ಸ್ವಲ್ಪವೇ ಸಗಣಿಯನ್ನು ನೀರಿನಲ್ಲಿ ನಿಧಾನವಾಗಿ ಕಲಸುತ್ತಾ, ನಂತರ ಕಲಸಿದ ಸಗಣಿಯನ್ನು 200 ಲೀಟರ್ ಡ್ರಮ್ಮಿಗೆ ಸೇರಿಸುವುದು. ನಂತರ 10 ಲೀಟರ್ ದೇಸಿ ಹಸುವಿನ ಗೋಮೂತ್ರವನ್ನು 200 ಲೀಟರ್ ನೀರಿನ ಡ್ರಮ್ಮಿಗೆ ಸೇರಿಸುವುದು. ನಂತರ ಯಾವುದೇ ರೀತಿಯ ದ್ವಿದಳ ಧಾನ್ಯದ ಹಿಟ್ಟನ್ನು ಒಂದು ಡ್ರಮ್ಮಿಗೆ 2 kgಯಂತೆ ಸೇರಿಸುವುದು. ನಮ್ಮ ಬಳಿ ಜಾಸ್ತಿ ಹುರುಳಿ ಬೆಳೆಯುವುದರಿಂದ ನಾವು ಇಲ್ಲಿ ಹುರುಳಿ ಹಿಟ್ಟನ್ನು ಸೇರಿಸುತ್ತಿದ್ದೇವೆ. ಹುರುಳಿ ಹಿಟ್ಟನ್ನು ಸೇರಿಸಿದ ನಂತರ ನಾವು ಇಲ್ಲಿ 2 kg ಬೆಲ್ಲವನ್ನು ಸೇರಿಸುತ್ತಿದ್ದೇವೆ. ನಾಟಿ ಬೆಲ್ಲ ಸೇರಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಆದರೆ ನೀವು ಯಾವುದೇ ರೀತಿಯ ಬೆಲ್ಲವನ್ನು ಇದರೊಳಗೆ ಸೇರಿಸಬಹುದು. ನಂತರ ನೀವು ಯಾವ ಜಮೀನಿಗೆ ಜೀವಾಮೃತವನ್ನು ಸಿಂಪಡಿಸುತ್ತಿದ್ದೀರಾ ಆ ಜಮೀನಿನ 1 ಹಿಡಿ ಮಣ್ಣನ್ನು ಡ್ರಮ್ಮಿನೊಳಗೆ ಸೇರಿಸುವುದು. ಇದೆಲ್ಲ ಮಿಶ್ರಣ ಮಾಡಿದ ನಂತರ 7 ದಿನಗಳವರೆಗೆ ದಿನಕ್ಕೆ 2 ಬಾರಿಯಂತೆ ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ಕೋಲಿನ ಸಹಾಯದಿಂದ ನಿಧಾನವಾಗಿ ಮಿಶ್ರಣ ಮಾಡಬೇಕು. ಜೀವಾಮೃತವನ್ನು ಮಾಡುವ ಜಾಗದಲ್ಲಿ ಯಾವುದೇ ರೀತಿಯ ಬಿಸಿಲು ಬೀಳದ ಹಾಗೆ ಮರದ ನೆರಳು ಅಥವಾ ಚಪ್ಪರದ ಕೆಳಗೆ ಇಡುವುದು. ಇದನ್ನೆಲ್ಲ ಮಿಶ್ರಣ ಮಾಡಿದ ನೈಸರ್ಗಿಕ ಜೀವಾಮೃತವನ್ನು 7 ದಿನಗಳ ನಂತರ ಗಿಡಗಳಿಗೆ ಸಿಂಪಡಿಸಬಹುದು ಅಥವಾ ಡ್ರೆಂಚಿಂಗ್ ಮಾಡಬಹುದು. ಈ ನೈಸರ್ಗಿಕ ಜೀವಾಮೃತವನ್ನು ಬಳಸಿದ 7 ದಿನಗಳ ನಂತರ ಫಲಿತಾಂಶ ದೊರೆಯುತ್ತದೆ.